ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಜೋಳದ ರೊಟ್ಟಿ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹ ರೊಟ್ಟಿ ಇದೊಂದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಫಸ್ಟ್ಲಿ ಸಿಕ್ಕಾಪಟ್ಟೆ ಭಯ ಪಡ್ತಿದ್ದೆ, ಹೆಂಗಪ್ಪ ಮಾಡೋದು ಜೋಳದ ರೊಟ್ಟಿನ. ಆ ಲೆವೆಲ್ಗೆ ನಮಗೆ ತಟ್ಟೋಕ್ಕಾಗಲ್ಲ. ನಾರ್ತ್ ಕರ್ನಾಟಕದವರು ಅವರೆಲ್ಲ ತುಂಬ ಈಸಿಯಾಗಿ ಮಾಡ್ತಾರೆ ಅದನ್ನು. ಬಟ್ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಅವ್ರು ಮಾಡೋ ರೀತಿಲಿ ನಾನು ಟ್ರೈ ಮಾಡಿದ್ದೀನಿ. ಬಟ್ ನನಗೆ ಫೇಲ್ಯೂರ್ ಆಗಿಬಿಟ್ಟಿದೆ ನನಗೆ. ಬಟ್ ನಾನು ಕಂಡುಕೊಂಡಿರೋದೊಂದು, ಈ ಥರ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಬೋದು. ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಜೋಳದ ರೊಟ್ಟಿಯಿಂದ. ನೋಡಿ, ಈ ಥರ ಬಾಣಲೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ನೀವು 2:1 ರೇಷಿಯೋದಲ್ಲಿ ಹಾಕ್ಕೋಬೇಕು. 2 ಲೋಟ ನೀರಿಗೆ 1 ಲೋಟ ಜೋಳದ ಹಿಟ್ಟು ಆ ಥರ ಹಾಕ್ಕೋಬೇಕು ನೀವು. ಸೊ ಆ ಥರ ಹಾಕ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಬರುತ್ತೆ. ನೋಡಿ, ಈ ಥರ ನೀರು ಹಾಕ್ಕೊಳ್ಳಿ. 2 ಲೋಟ ನೀರು ಹಾಕಿದ್ದೀನಿ ನಾನು. ಆಮೇಲೆ ಈ ಜೋಳದ ರೊಟ್ಟಿ ಹಿಟ್ಟು ಮಾಡಿಸೋದಂತೂ ಒಂದು ಚಾಲೆಂಜಿಂಗೇ ಅಂತ ಅಂದ್ಕೊಳ್ತೀನಿ. ನಾನು ಫಸ್ಟು ಬರೀ ಜೋಳದ ಮಾಡಿಸ್ಕೊಂಡು ಬರಲಿಲ್ಲ, ನನಗೆ ಮಾಡಲಿಕ್ಕೆ ತಟ್ಟಲಿಕ್ಕೆ ಬರಲಿಲ್ಲ ಅದು. ಸೊ ನಾನು ಯಾವ ಥರ ಮಾಡಿಸ್ಕೊಂಡಿದ್ದೀನಿ ಜೋಳದ ರೊಟ್ಟಿನ ಅಂದರೆ, 70% ಆಫ್ ಜೋಳ, ಅದಕ್ಕೆ 20% ಅಷ್ಟು ಗೋಧಿ ಹಿಟ್ಟು, 10% ಆಫ್ ರೈಸು. ಇದನ್ನು ಒಟ್ಟಿಗೆ ತೊಳೆದು ನೀಟಾಗಿ ಒಣಗಾಕಿ ಮಿಲ್ಗೆ ಹಾಕ್ಸ್ಕೊಂಡು ಬಂದು ಈಗ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು, ಅದು ಆಪ್ಷನಲ್ಲು. ಸ್ವಲ್ಪ ನಾನು ಹಸಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ಹೇಗೆ ನಾವು ಮುದ್ದೆಗೆ ಕಲಿಸ್ಕೊಳ್ತೀವೋ, ಮುದ್ದೆಗೆ ಹೇಗೆ ಅಂಬ್ಲಿ ಥರ ಮಾಡ್ಕೊಳ್ತೀವೋ, ದ ಸೇಮ್ ಥಿಂಗ್ ಇದನ್ನು ಹಾಗೆ ಮಾಡಬೇಕು. ನೋಡಿ, ಈ ಥರ ಕೈ ಬಿಡ್ದಂಗೆ ಅದನ್ನು ಆಡಿಸ್ಕೊತಾ ಇರಬೇಕು. ನೋಡಿ, ಈ ಥರ ಗಂಟಾಗಬಾರ್ದು. ಸ್ವಲ್ಪ ಹಸಿಟ್ಟು ಹಾಕ್ಕೋಬೇಕು. ಸೊ ನಾನಿವಾಗ ರೇಷ್ಯೋದಲ್ಲಿ ಹೇಳಿದ್ದೀನಿ. ಈ ನೋಡಿ, ಈ ಥರ ಕೈ ಆಡಿಸ್ದಂಗೆ ನೀಟಾಗಿ ಸ್ಟಿರ್ ಮಾಡ್ಕೊತಾ ಇರ್ರಿ. ಸ್ವಲ್ಪ ಕುದಿ ಬರಲಿ ಅದು. ಸೊ ನಾವು ಯಾವಾಗಲೂ ಈಗ ಬರೋ ಫುಡ್ಡು ಸರಿ ಇಲ್ಲ ಹಾಗೆ ಹೀಗೆ ಅಂತ ಜಸ್ಟ್ ನಾವು ಹೇಳ್ತಾನೆ ಇರ್ತೀವಿ. ಬಟ್ ಇರೋದಲ್ಲಿ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡ್ಕೊಂಡು ತಿಂದರೆ ಇರೋದನ್ನೇ ನಾವು ಯುಟಿಲೈಸ್ ಮಾಡ್ಕೋಬೋದು ಫುಡ್ಡು. ನೋಡಿ, ಈ ಥರ ಚೆನ್ನಾಗಿ ಕುದೀಲಿ. ಇದು ತುಂಬ ಈಸಿ. ಇದೇ ಥರ ನೀವು ಅಕ್ಕಿ ರೊಟ್ಟಿನೂ ಮಾಡ್ಕೋಬೋದು. ಬೇರೆ ಥರ ಮಿಲ್ಲೆಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಸೇಮ್ ಇದೇ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡು ಇದೇ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ಯಾರಿಗೂ ಮಾಡೋಕ್ಕೆ ಬರಲ್ಲ ಅಂತ ಅನ್ನಂಗೆ ಏನಿಲ್ಲ. ಈ ಥರ ಮಾಡ್ಕೋಬೋದು. ಮತ್ತು ತುಂಬ ದಿನವೂ ಇಡ್ಬೋದು. ಇದು ತುಂಬ ಸಾಫ್ಟಾಗಿರುತ್ತೆ. ಈ ಥರ ಒಣಗಿರೋ ಥರ ಎಲ್ಲ ಆಗೋದಿಲ್ಲ. ಈ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಇದು ಕಾಂಬಿನೇಷನ್ನು ಜೋಳದ ರೊಟ್ಟಿ ಕಾಂಬಿನೇಷನ್ ಬಿಡಿ, ವೆಜ್ಜಾನಿದೆ. ಚಟ್ನಿ, ಎಣ್ಗಾಯಿ, ಗೋರಿಕಾಯಿ ಪಲ್ಯ ತುಂಬಾ ಇದ್ದಾವೆ. ಹೆಸ್ರು ಕಾಳು ಪಲ್ಯ, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಕಾಂಬಿನೇಷನ್ ಯಾವ್ದು ಅಂತ. ರಾಜ್ಮಾ ನಾನು ಮಾಡಿದ್ದೀನಲ್ಲ, ರಾಜ್ಮಾ ಅಂತೂ ಕಾಂಬಿನೇಷನ್ ಸೂಪರ್. ನೋಡಿ, ನಾನು ಅದೇ ಲೋಟದಲ್ಲಿ 1 ಲೋಟ 2 ಲೋಟ ಗ್ಲಾಸಲ್ಲಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಸೊ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. 2 ಲೋಟ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಜೋಳದ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕೈ ಬಿಡ್ದಂಗೆ ಆಡಿಸ್ತಾ ಇರಿ ಅದನ್ನು. ಕೇಳೇನಂತ ವಿಡಿಯೋ ಮಾಡ್ತಾ ಇದ್ದೀನಿ. ಡೋಂಟ್ ಟಾಕ್, ಯು ಗೋ ಔಟ್ಸೈಡ್. ಹೊಟ್ಟೆ ಹಶ್ವಾಯ್ತಾ? ಮಾತಾಡಬಾರ್ದು, ಸೌಂಡ್ ಮಾಡಬಾರ್ದು. ಏನು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಂಟಾದರೂ ನಡೆಯುತ್ತೆ. ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನಾವು ನಾದ್ಕೊಳ್ತೀವಿ ನೀಟಾಗಿ. ನೋಡಿ, ನನಗೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು ಅಂತ ಅನ್ನಿಸ್ತು. ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ, ನನಗಂತೂ ಈ ಚಪಾತಿ ಮಾಡೋದಕ್ಕಿಂತನೂ ಜೋಳದ ರೊಟ್ಟಿ ಮಾಡೋದೇ ಈಸಿ ಅಂತ ಅನಿಸುತ್ತೆ.
ನೋಡಿ ಚಪಾತಿಗಿಂತನೂ ಇದು ತುಂಬ ಒಳ್ಳೇದಿದು. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದು. ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ನಾನು ಹೇಳಿರೋ ಹಂಗೆ ಹೆಲ್ತಿಗೆ ಏನೇನು ಯೂಸ್ಫುಲ್ ಇದೆಯೋ ಅದನ್ನೇ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹೆಲ್ತ್ ಬೆನಿಫಿಟ್ಸ್ ಈಗಂತೂ ಹೆಲ್ತ್ ಕಾನ್ಷಿಯಸ್ ತುಂಬಾ ಇರಬೇಕು. ಯಾವ ಟೈಮಲ್ಲಿ ಹೆಲ್ತ್ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಇರೋದ್ರಲ್ಲಿ ಮನೆಯಲ್ಲೇ ಸಿಗೋದ್ರಲ್ಲಿ ನಮಗೆ ಏನೇನು ಇಂಪಾರ್ಟೆಂಟು ಅದನ್ನು ನೋಡ್ಕೊಂಡು ನಾವು ಮಾಡ್ಕೊಳ್ತಾ ಬರಬೇಕು. ಅರ್ಜುನ್ ಮಿಸ್ ನೋಡಿ, ಇವಾಗ ನೀರು ಹೋಗೋವರೆಗೂ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಒಂದು 2-3 ಮಿನಿಟ್ಸು ಅದರಲ್ಲೇ ನೀವು ಸ್ಟಿರ್ ಮಾಡ್ತಾ ಇರಬೇಕು. ಸೇಮ್ ಮುದ್ದೆಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬಿಟ್ಬಿಡಿ, ಒಂದು 5 to 10 ಮಿನಿಟ್ಸ್ ಬಿಟ್ಬಿಡಿ. ಅದು ಅರಳ್ಕೊಳ್ಳುತ್ತದು ಹಸಿಟ್ಟು. ಸ್ವಲ್ಪ ತಣ್ಣಗಾದ್ಮೇಲೆ ನಾನೊಂದು 2-5 ಮಿನಿಟ್ಸ್ ಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪನೇ ತಣ್ಣೀರನ್ನ ಚಿಮ್ಮಿಸ್ಕೊಂಡು ಅದಕ್ಕೆ ನಾವು ನಾದ್ತಾ ಬರಬೇಕು ಹಸಿಟ್ಟನ್ನ. ನಮಗೆ ಇನ್ನೂ ಏನಾನ ಹಸಿಟ್ಟು ಬೇಕು ಅಂತ ಅನಿಸಿದ್ರೆ ಸ್ಟಿಕ್ಕಿ ಥರ ಇದ್ದರೆ ಅಂಟಿಸ್ತಾ ಇದ್ದರೆ ನಾವು ಅದನ್ನು ನೋಡಿ ಈ ಥರ ಆಗಿದೆ ಅದು. ನಾನು ಸ್ವಲ್ಪ ತಣ್ಣೀರು ಚಿಮ್ಕಿಸ್ಕೊಂಡು ನೀಟಾಗಿ ನಾದ್ಕೊಳ್ತೀನಿ. ಈಗ ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಈ ಥರ ನಾದ್ಕೋಬೇಕು. ಬಿಸಿ ಇದೆ, ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ತಣ್ಣೀರು ಚಿಮ್ಕಿಸ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾದಬೇಕು. ಆ್ಯಕ್ಚುಲಿ ನೀವು ಬೇಕಾದ್ರೆ ಆಚೆ ಹಾಕ್ಕೊಂಡು ಗ್ರಾನೈಟ್ ಮೇಲೆ ಅಲ್ಲೇ ಹಾಕ್ಕೊಂಡು ಸಜ್ಜಿದ ಮೇಲೆ ಹಾಕ್ಕೊಂಡು ನಾದ್ಬೋದು. ನಾನು ಅದರಲ್ಲೇ ನಾದ್ತಾಯಿದ್ದೀನಿ. ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಮಾಡೋಕ್ಕಾಯ್ತಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ಬರುತ್ತೆ. ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ. ನೋಡಿ ಈ ಥರ ನೀಟಾಗಿ ನಾದ್ಕೋಬೇಕು. ನನಗೆ ಕನ್ಸಿಸ್ಟೆನ್ಸಿ ಸಾಕು. ಸೊ ಅದಕ್ಕೆ ನಾನು ಹಸಿಟ್ಟೇನು ಹಾಕ್ಕೊಳ್ಳಲಿಲ್ಲ. ಸೊ ಈ ಥರ ನೋಡಿ, ಈ ಥರ ನೀಟಾಗಿ ಚಪಾತಿ ಹಿಟ್ಟು ಹದಕ್ಕೆ ನಾವು ಹಾಕ್ಕೋಬೇಕು. ಈಗ ಹೇಗೆ ಲಟ್ಟಿಸೋದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತಟ್ಟಕ್ಕೆ ಬರದೇ ಇರೋರ್ಗಂತೂ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ಥರ ಸ್ವಲ್ಪನೇ ತೊಗೊಂಡು ಎಷ್ಟು ನೀವು ಚಪಾತಿಗೆ ತೊಗೊಳ್ತೀರೋ ಅಷ್ಟೇ ಹಿಟ್ಟು ತೊಗೊಳ್ಳಿ. ಈ ಥರ ಸ್ವಲ್ಪನೇ ಹಸಿಟ್ಟು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಆವಾಗ ಸ್ಟಿಕ್ಕಿ ಥರ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಆಯಿಲ್ಗೆ ಏನು ಯೂಸ್ ಮಾಡವೆ. ಸಿಕ್ಕಾಪಟ್ಟೆ ಡಯಟ್ ಫುಡ್ ಅಂದರೆ ಡಯಟ್ ಫುಡ್ ಇದು. ಸ್ವಲ್ಪನೂ ನೀವು ಬೇಕಂದರೆ ತುಪ್ಪ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬಿಸಿ ನೀರು ಕಾಯ್ಬೇಕಾದ್ರೆ 1-2-3 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೂ ಟೇಸ್ಟಿಯಾಗಿರುತ್ತೆ. ಸಿಕ್ಕಾಪಟ್ಟೆ ಡಯಟು. 1 ಡ್ರಾಪ್ ಎಣ್ಣೆ ಯೂಸ್ ಮಾಡಿಲ್ಲ ಇದಕ್ಕೆ. ನೋಡಿ ಈ ಥರ ರೌಂಡಿಗೆ ಮಾಡಿಕೊಂಡು ಸೇಮ್ ರೊಟ್ಟಿ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೊಳ್ಳಿ. ನನಗೆ ಕಂಪ್ಲೀಟಾಗಿ ತಟ್ಟಕ್ಕೆ ಬರುತ್ತೆ, ಬಟ್ ತಟ್ಟಕ್ಕೆ ಬರದೇ ಇರೋರು ಹೇಗೆ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇರೋದು. ನೋಡಿ ಸ್ವಲ್ಪ ಈ ಥರ ಮಾಡಿಕೊಂಡು ಲಟ್ಟಣಿಗೆ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ರೊಟ್ಟಿ ಹಾಕ್ಕೊಂಡು ತಟ್ಕೋಬೇಕು ಈ ಥರ. ಕಂಪ್ಲೀಟಾಗಿ ಕೈಯಲ್ಲಿ ತಟ್ಟಿದ್ದೀನ. ಸ್ವಲ್ಪ ಕೈಯಲ್ಲಿ ತಟ್ಕೊಂಡಿದ್ದೀನಿ ನಾನು. ನೀವು ಕಂಪ್ಲೀಟಾಗಿ ಬೇಕಾದ್ರೆ ಲಟ್ಟಣಿಗೆಲ್ಲೇ ಲಟ್ಟಿಸ್ಬೋದು ಇದನ್ನು. ನೋಡಿ ಸ್ವಲ್ಪ ತೊಗೊಂಡು ನಾನು ಲಟ್ಟಣಿಗೆಯಲ್ಲಿ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮಾಡ್ಕೊಂಡು ನೋಡಿ. ಹಸಿಟ್ಟು ಸ್ವಲ್ಪ ಹಾಕ್ಕೊಂಡು ಈ ಥರ ರೌಂಡಿಗೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಿ. ಈ ಥರ ತುಂಬ ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು, ಎಷ್ಟು ಅಗಲ ಬೇಕಾದರೂ ಮಾಡ್ಬೋದು ಇದನ್ನು. ಸೇಮ್ ಚಪಾತಿ ಹೇಗೆ ಲಟ್ಟಿಸ್ತೀರೋ ಅದೇ ರೀತಿಲಿ ಜೋಳದ ರೊಟ್ಟಿನೂ ಲಟ್ಟಿಸ್ಕೋಬೋದು ನಾವು.
ರೊಟ್ಟಿ ತಟ್ಟಕ್ಕೆ ಬರದೇ ಇರೋರ್ಗಂತೂ ತುಂಬ ಈಸಿ ವೇ ಇದು. ನೋಡಿ ಆಗಿದೆ. ಈಗ ಹಂಚು ಕಾದಿದೆ, ನಾನು ಹಾಕಿದ್ದೀನಿ ಈಗ ಹಂಚು ಮೇಲೆ. ಹಂಚಿಗೆ ಒಂದು ಡ್ರಾಪ್ ಎಣ್ಣೆನೂ ಹಾಕಿಲ್ಲ ನಾನು. ಸ್ವಲ್ಪ ಹಂಚು ಕಾದ್ಮೇಲೆ ಇದನ್ನು ಹಾಕ್ಕೊಳ್ಳಿ. ನಾನು ಇದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ತೀನಿ. ಸ್ವಲ್ಪ ಒಂಚೂರು ಬಿಸಿ ಆದಮೇಲೆ 1 ಸೆಕೆಂಡ್ ಆದಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ನೀರಲ್ಲಿ ಕಂಪ್ಲೀಟಾಗಿ ನೀರು ಅದಕ್ಕೆ ಸ್ಪ್ರೆಡ್ ಮಾಡ್ತೀನಿ. ನೋಡಿ ಅಲ್ಲಿ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ. ಜಸ್ಟ್ ಈ ಥರ ಮಾಡ್ಕೊಳ್ಳಿ. ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ವಾಟರ್ನ. ಸ್ವಲ್ಪ ಡ್ರೈ ಆಗಿದ ತಕ್ಷಣ ಸ್ವಲ್ಪ ಡ್ರೈ ಆಗಲಿ, 1 ಸೆಕೆಂಡ್ ಬಿಟ್ಟು ನೋಡಿ. ಸ್ವಲ್ಪ ಬೆಂದಿದ್ರೆ ಅದೇ ಎದ್ಬಿಡುತ್ತೆ. ತೆಗೆದ್ಬಿಡು, ಅದನ್ನು ಇದು ಮಾಡ್ಬಿಡು. ಇನ್ನು ಬೆಂದಿಲ್ಲ ಅದಿಷ್ಟು ಇಲ್ಲಿಂದ. ನೋಡಿ ಒಂದು ಸ್ವಲ್ಪ ನೀರು ಡ್ರೈ ಆದಮೇಲೆ ಈಸಿಯಾಗಿ ಎತ್ಕೋಬೋದು. ನೋಡಿ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಈ ಥರ ನೀವು ಬಟ್ಟೆ ತೊಗೊಂಡು ಒತ್ಕೊಂಡು ಬೇಯಿಸ್ಕೋಬೋದು. ಇಲ್ಲಾಂದರೆ ಹಾಗೆ ಬೇಯಿಸ್ಕೊತೀನಿ ಅಂದ್ರೂ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಾನು ಅಕ್ಕಿ ರೊಟ್ಟಿಲೂ ಬರ್ತೀನಿ. ಇದೇ ಥರ ರಾಗಿ ರೊಟ್ಟಿನೂ ಮಾಡ್ಬೋದು. ಇಲ್ಲಾಂದರೆ ಡಿಫ್ರೆಂಟು ಕಾಳುಗಳೆಲ್ಲ ಯೂಸ್ ಮಾಡಿಕೊಂಡು ಮಿಲ್ಲೆಟ್ಸ್ ಅಂತ ಹೇಳ್ತೀವಲ್ಲ, ನವಧಾನ್ಯಗಳು, ಅದನ್ನು ಯೂಸ್ ಮಾಡಿಕೊಂಡು ಇದೇ ಥರ ರೊಟ್ಟಿ ಮಾಡ್ಕೋಬೋದು. ನೋಡಿ ಇದು ಬೆಂದಿದೆ ಈಗ. ನೋಡಿ ಈ ಥರ ಕಂಪ್ಲೀಟಾಗಿ ಬೆಂದಿದೆ. ಎರಡು ಮೂರು ರೊಟ್ಟಿ ಹಾಕಿದ್ದೀನಲ್ಲ, ಸಾಕಲ್ವಾ ಒಂದೇ? ಇನ್ನೊಂದು ತೋರಿಸು. ನೋಡಿ ಈಗ ಇದು ಕಂಪ್ಲೀಟಾಗಿ ಬೆಂದಿದೆ. ಇದು ತೊಗೊಳ್ಳೋಣ, ಎತ್ಕೊಳ್ಳೋಣ. ನೆಕ್ಸ್ಟು ಸೇಮ್ ಅದೇ ಥರ ಪ್ರೊಸೀಜರೆಲ್ಲ ಸೇಮ್. ನೋಡಿ ಇದು ಎಷ್ಟು ಅಗಲ ಬೇಕಾದರೂ ನಾವು ಮಾಡ್ಕೋಬೋದು. ಚಿಕನ್ನು ಮಟನ್ ಗ್ರೇವಿಗಂತೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ಸೊ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ. ಯಾರ್ಯಾರು ಇನ್ನೇನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ಸ್ ಆ್ಯಂಡ್ ಶೇರ್ ಮಾಡಿ. ಇದೇ ಥರ ಹೆಲ್ತಿ ಡಿಶಸ್ಸು, ಸಲಾಡ್ಸು ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರ್ಯಾರಿಗೆ ಏನಾದರೂ ಡಿಶಸ್ಸು ರೆಸಿಪಿ ಬೇಕು ಅಂತ ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.